ಈಗ ಕೊತ್ತಲವಾಡಿಗೆ ದುಡ್ಡು ಯಾರ್ದು ಹಾಗಾದ್ರೆ? ನಂದು ಯಶೇ ಕೊಟ್ಟಿರೋದು. ಯಶ್ ಯಾವಾಗಲೂ ನಂಗೆ ಅಕೌಂಟಿಗೆ ದುಡ್ಡು ಕೊಡ್ತಾ ಇರ್ತಾನೆ. ಅವ್ನು ಯಾವಾಗಲೂ ಏನಂದರೆ ನಂಗೆ ಬೇಕು ಅಂದರೆ ಕೊಡ್ತಾನೆ. ಬಟ್ ಯಶದೇ ದುಡ್ಡು, ಯಶದು ಬರುತ್ತೆ, ನಂದು ಬರುತ್ತೆ. ನನಗೆ ಕೆಲವೆಲ್ಲ ಕೊಡ್ತಾನೆ, ಅವ್ನು ಕೊಟ್ಟರೆ ಯಾವಾಗಲೂ ಕೊಡ್ತಾನೆ. ಬಟ್ ಈ ಸಿನಿಮಾಗೆ ದುಡ್ಡು ಹಾಕಿರೋದು ನನ್ನ ದುಡ್ಡು, ನನ್ನ ಅಕೌಂಟು. ಯಶ್ ಇದರಲ್ಲಿ ಏನು ಗೊತ್ತು, ಯಶ್ಗೂ ಏನಾದ್ರು ಪರ್ಸೆಂಟೇಜ್ ಪಾಲ್ ಕೊಡ್ಬೇಕಾ? ನಮ್ಮಲ್ಲಿ ಅವ್ರ ಹತ್ರ ಇಸ್ಕೊಳ್ಳೋದು ಬಿಟ್ಟು ಕೊಡಕ್ ಬೇರೆ ಹೋಯ್ತಾರೇನ್ರಿ? ನೀವೊಂದು ಮಗಂತ ಇಸ್ಕೊಳ್ಳೋದು ಮಗ ಏನಿದ್ರು ಕೊಡ್ಬೇಕು. ಪ್ರತಿ ನೋಡಿ ಈ ಚಾನೆಲ್ ಮುಖಾಂತರ ಪ್ರತಿಯೊಂದು ತಾಯಿರ್ಗೂ ಹೇಳ್ತೀನಿ, ತಾಯಿ ಹಕ್ಕು ಮಕ್ಳ ಹತ್ರ ದುಡ್ಡು ಇಸ್ಕೊಳ್ಳೋದು. ಮಕ್ಳು ಎದ್ರಕೋಬೇಕು ಹೊರತು ತಾಯಿ ಎದ್ರಕೋಬಾರ್ದು. 100% ಯಾಕ್ರಿ ಎದ್ರಕೋಬೇಕು? 35 ವರ್ಷ ಸಾಕಿಲ್ವಾ? ಹೌದು, ಮತ್ತೆ ಯಾಕೆ ಸಾಕ್ಬೇಕು? ನಿಜ. ನಾವು ಸಾಕಿಲ್ವೇನ್ರಿ? ಸುಮ್ನೆ ಕೊಡ್ತಾರ? ಯಾರಿಗೆ ಕೊಡ್ತಾರೆ? ಹೆತ್ತು ಸಾಕೋದಿದೆಯಲ್ಲ, ಅದೊಂದೇ ಅಲ್ಲ, ಅವನೇನ್ ಸ್ಲಮ್ ಅಲ್ಲಿ ಇದಾನ ಅಥವಾ ಪ್ಯಾಲೇಸ್ ಅಲ್ಲಿ ಇದ್ರಲ್ಲಿ ಜೆಟ್ ಅಲ್ಲಿ ಓಡಾಡ್ತಾನಲ್ರಿ? ಕೊಡದೆ ಯಾಕ್ರಿ ಕೊಡಲ್ಲ? ಅಂದ್ರೆ ಏನಾದ್ರು ಅಯ್ಯೋ ಪಾಪ ಏನೋ ಅವ್ನ ಹೆಂಡತಿ ಮಕ್ಳಿಗೆ ಊಟ ಇಲ್ಲ, ನಾವು ಹೋಗುವಂತ ಹಂಗಿದಾನೇನ್ರಿ? ಅವ್ನು ಯಾಕ್ರಿ ಕೊಡ್ಬಾರ್ದು? ಚೆನ್ನಾಗಿ ಹೇಳಿದ್ರೆ ಇನ್ನು ಕೊಡ್ತಾ ಇರ್ಬೇಕು ಅವನು. ನಾವು ಪರ್ಸೆಂಟೇಜ್ ಬೇರೆ ಕೊಡ್ತಾರ, ಅವ್ರಿಗೆ ಇಸ್ಕೊಳ್ಳೋದು. ಲಾಭ ಗೀಭದಲ್ಲಿ ಏನು ಮಾತಾಡಂಗಿಲ್ಲ. ಅವೆಲ್ಲ ಇಲ್ಲ ರೀ. ನಮ್ಮನೇಲಿ ಏನ್ ಗೊತ್ತಾ, ಯಾರಿಗ್ ಮಾಡ್ತಾ ಇದೀವಿ ನಾವು? ಮಾಡೋದು ಯಾರಿಗೆ? ನಾವು ಅಲ್ಲ, ಅವನಿಗೆ ಅಲ್ವಾ ನಾವು ಕಷ್ಟಪಟ್ಟು ಈಗ ಬಂತು ಲಾಭ, ನಾವ್ ಯಾರಿಗೆ ಕೊಡ್ತೀವಿ? ಆಡಿಯನ್ಸ್ ಕರ್ದು ಕೊಡ್ತೀವ? ಅವನಿಗೆ ತಾನೆ.